ಚಂದನ್ ಗೌಡ್ರ ಮೇಲೆ ಆರೋಪ ಮಾಡಿರುವಂತಹ ಸುಮಂತ್ಗೆ ನಾವು ಇಲ್ಲಿಂದನೇ ಕಾಲ್ ಮಾಡೋಣ. ಚಂದನ್ ಗೌಡ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರಿಬ್ಬರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಸದ್ಯಕ್ಕೆ ಮಾಡೋಣ. ನಾವು ಕಾಲ್ ಮಾಡ್ತಾ ಇದ್ದೀನಿ ಈಗ ಅವ್ರನ್ನ. ಹಲೋ ಹಲೋ ಸುಮಂತ್ ಗೌಡ್ರ ನಮಸ್ತೆ. ಹೇಳಿ ಸರ್. ರಾಚಪ್ಪ ಅಂತ ನಾನು TV9 ರಿಪೋರ್ಟರ್ ಮಾತಾಡ್ತೀನಿ. ಹೇಳಿ ಸರ್. ಈಗ ನಮ್ಮ ಜೊತೆಗೆ ಚಂದನ್ ಗೌಡ್ರು ಇದ್ದಾರೆ. ಸರ್. ಸೊ ನೀವು ಕೂಡ ಅವ್ರ ಮೇಲೆ ಸಾಕಷ್ಟು ಆರೋಪವನ್ನು ಮಾಡಿದ್ದೀರಾ. ಅವರು ಕೂಡ ಒಂದಿಷ್ಟು ಕ್ಲಾರಿಫೈ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುಶಃ ನೀವಿಬ್ರು ಕೂಡ ಮಾತಾಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗತ್ತೆ ಅಂತ ಭಾವಿಸಿ ನಿಮಗೆ ಕಾಲ್ ಮಾಡಿದ್ದೀನಿ. ಸರ್, ಇವಾಗ ನಾನು ಆಂದಿ ಮೈಸೂರು ಹೋಗ್ತಾ ಇದ್ದೀನಿ. ಚಂದನ್ ಬ್ರೋ ಸರ್, ಆಂದಿವೆ ಮೈಸೂರು. ಅಲ್ಲಲ್ಲ ಏನಿಲ್ಲ, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ನಾನು 2 ನಿಮಿಷ. ಸರ್, ಕ್ಲಾರಿಟಿ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಕೇಳ ಒಂದು ನಿಮಿಷ. ಇಷ್ಟು ಮಾತಾಡಕ್ ಸಾಧ್ಯ ಆದವನಿಗೆ 2 ನಿಮಿಷ ಮಾತಾಡಕ್ ಆಗಲ್ವೇನೋ? ಇವಾಗ ನಾನು ಬಸ್ ಅಲ್ಲಿ ಇದ್ದೀನಿ. ಪರವಾಗಿಲ್ಲ, ವಾಯ್ಸ್ ಕೇಳ್ತೈತೆ ನಮ್ಗೆ ವಾಯ್ಸ್ ಕೇಳ್ತೈತೆ, ಮಾತಾಡಪ್ಪ. ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೇಡ್ಕೊಂಡ್ ಬದುಕು, ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ಬೇಡ. ಕೇಳ್ತೀನಿ ಕೇಳಲೆ. 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀಯ ನೀನು? ನೀನ್ ಯಾವ ಮೀಡಿಯಾದಲ್ಲಿ ಕರಿತೀಯ? ನೀನೀಗ ಒಂದ್ ಕೆಲಸ ಮಾಡಪ್ಪ. ಇಲ್ಲೇನು ಈಗ ಒಂದ್ ನಿಮಿಷ. ಈಗ ನಾವೇನ್ ಮಾಡೋದಪ್ಪ? ನಾವೇನ್ ಮಾಡ್ಬೋದು ಹೇಳಿ? ಈಗ ನಾವೇನ್ ಮಾಡ್ಬೇಕು ಹೇಳು? ಇಲ್ಲ, ನಾವೇನ್ ಮಾಡ್ಬೇಕು ಹೇಳೋ ಹೋಗ್ಲಿ. ಈಗ ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡ್ತೀವಿ. ಈಗ ನಿನ್ ಮುಂದೆನೆ ಬರ್ಬೇಕಾ? ನಾವು ಮುಖ ಕುತ್ಕೊಂಡು ಮಾತಾಡೋಣ. ಯಾವಾಗ ಬರ್ತೀಯಾ? ಯಾವಾಗ ಸಿಗ್ತೀಯಾ? ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ನಿನ್ನ ಇನ್ವೈಟ್ ಮಾಡಿದ್ರ, ನೀನ್ ಬಂದ? ಏನಂತ? ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ, ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನ? ಲೇ, ನನ್ ವಿಡಿಯೋ ನೋಡ್ಕೊಂಡು ಅಣ್ಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರೋದ್ ಕೊಡ ನೀನು. ನೋಡಿ, ಕಟ್ ಮಾಡ್ತಾನೆ. ಇವನ್ ಎಂತ ಅಯೋಗ್ಯ ಅಂತಂದ್ರೆ, ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದಿರಲ್ಲ. ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ. ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರನ್ನೆಲ್ಲ ಬಯಲಿಗಿಳಬೇಕು. ನಮ್ದೇನಾದ್ರು ತಪ್ಪೈತೆ ಅಂತಂದ್ರೆ ಚಡ್ಡಿ ಬಿಚ್ಬಿಟ್ಟು ನಿಲ್ಲಿಸ್ಲಿ, ನಾವು ನಿಂತ್ಕೊಳ್ತೀವಿ. ಇಂಥ ಕಚಡಗಳು ನಂಗೆ ಕೆಟ್ಟ ಮಾತು ಬರ್ತೈತೆ. ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತ್ ಮಾಡ್ಕೊಳ್ಳೋಂಥ ತಾಕತ್ತಿಲ್ಲ. ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ನ. ಇನ್ನೂ ಒಂದ್ಸಲ ಟ್ರೈ ಮಾಡಿ ಅವನಿಗೆ. ನಾರ್ಮಲ್ ಆಗಿ ಮಾತಾಡ್ತಾನೆ. ಹೇಳಿ ಸರ್ ಅಂತಾನೆ. TV9 ಅಂದ್ರೆ ಹೇಳಿ ಸರ್ ಅಂತಾನೆ. ಚಂದನ್ ಗೌಡ್ರು ಕೂತವ್ರೆ ಅಂದ ತಕ್ಷಣನೇ ನಾನೆಲ್ಲ ಬಸ್ಸಲ್ಲಿ ಹೋಗ್ತಾ ಇದೀನಿ ಅಂತಾನೆ. ಅವ್ನು ಎಲ್ಲಿಗೆ ಬೇಕಾದ್ರೂ ಬರ್ಲಿ ಅವನು. ಬ್ರದರ್ ಸುಮಂತ್ ಅವರೇ, ಇಲ್ಲ ಮಾತಾಡೋಕೆ ಆಗತ್ತೆ ಈಗ? ಬಸ್ಸಲ್ಲಿದ್ದೆ ಅಲ್ವಾ, ನಿಮ್ಗೂ ಗೊತ್ತು. ನಮ್ಮ ವಾಯ್ಸ್ ಚೆನ್ನಾಗಿ ಕೇಳ್ತೈತೆ, ಒಂದು ಮಾತಾಡ್ಬೋದಲ್ಲ ಅವನು? ವಾಯ್ಸ್ ಚೆನ್ನಾಗಿದೆ ಸರ್, ಬಸ್ಸಲ್ಲೆಲ್ಲ ಮಾತಾಡಕ್ ಆಯ್ತದ ಸರ್? ನೀವು ಏನ್ ಸರ್ ಮೀಡಿಯಾದವರಾಗಿ ಅರ್ಥ ಮಾಡ್ಕೋಬೇಕು. ನಾನ್ ಮಾತಾಡಲ್ಲ, ನಾನ್ ಕ್ಲಾರಿಟಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಎಲ್ರು ಫೋನ್ ಎತ್ಬಿಟ್ಟು ಮಾತಾಡ್ತಾ ಇದೀನಲ್ವಾ? ಅಲ್ಲಲ್ಲ, ಅವರು ಸುಳ್ಳು ನೋಡ್ರಿ, ನನ್ನ ಇನ್ವೈಟೇ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಬ್ಲಾಗ್ ಅಲ್ಲೂ ಕೂಡ ಹೇಳಿದೀನಿ ನನ್ನ ಇನ್ವೈಟ್ ಮಾಡಿದ್ರು ಅಂತ. ಸರಿನಾ? ಇದೇ ಫೋನ್ ತಾಯಿ ಚಾಮುಂಡೇಶ್ವರಿ ಮೇಲೆ ಇಕ್ಕಿ ಅಂತಂದ್ರೆ ಇಕ್ಕಲ್ಲ ಅಂತಾರೆ. ಚಂದನ್ ಗೌಡ್ರ, ಈಗ್ಲೂ ಕೂಡ ಅಲ್ಲಲ್ಲ, ನೀವು ಮಾಡಿರುವಂತ ಆರೋಪ ಏನಿದೆ, ಹಣವನ್ನ ತೆಗೆದುಕೊಂಡು ವಿಡಿಯೋ ಮಾಡಿದಾರೆ ಅಂತ ಆ ಒಂದು ಹೇಳಿಕೆಗೆ ಈಗಲೂ ಕೂಡ ಬದ್ಧನ? ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆಯಾ ಅಂತ ಹೇಳಿ? ಸರ್, ನಾವು ಕೊಡ್ತೀವಿ ಸರ್. ಶೀಘ್ರದಲ್ಲೇ ದಾಖಲೆಯನ್ನು ಸಬ್ಮಿಟ್ ಮಾಡ್ತೀವಿ. ಇವ್ರ ವಿರುದ್ಧ ಈ ಸಾಕ್ಷಿಗಳು ನಮ್ಮ ಹತ್ರನು ತುಂಬಾ ಇದೆ. ಅದನ್ನೆಲ್ಲ ನಾವು ಸಬ್ಮಿಟ್ ಮಾಡ್ತೀವಿ ಸರ್. ಅಲ್ಲ, ಈಗ ಒಂದ್ ಕೆಲಸ ಮಾಡಿ ಸರ್. ಇದೇ ಚಂದನ್ ಗೌಡ್ರು MP ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ₹1 ಅನ್ಬಿಟ್ಟು ಚೈನ್ ಆಡ ಇಡ್ತಾರೆ. ಅದಾದ್ಮೇಲೆ ₹1 ದುಡ್ಡು ಇಲ್ದೇ ಇರುವಂತಹ ಚಂದನ್ ಗೌಡ್ರು ಅದಾದ್ಮೇಲೆ ಬಟ್ಟೆ ಅಂಗಡಿ ಓಪನ್ ಮಾಡೋದೇನಂತೆ ಇಷ್ಟೆಲ್ಲ ದುಡ್ಡಲ್ಲಿ ಬರುತ್ತೆ ಸರ್? ಏನು ಯಾರು 50 ಲಕ್ಷ ಸಾಲ ಕೊಡ್ತಾರೆ? ನನ್ ಜೊತೆ ಹೇಳಿದ್ದು 50 ಲಕ್ಷ ಖರ್ಚಾಗೈತೆ ಅಂತ ಹೇಳಿರೋದು. ಅವ್ರು ಹೇಳ್ತಿದಾರೆ 50 ಲಕ್ಷ ಕೊಟ್ರೆ ನಾನು ಆ ಬಟ್ಟೆ ಅಂಗಡಿ ಕೊಟ್ಟೇ ಬಿಡ್ತೀನಿ ಅಂತ ಹೇಳ್ತಾರೆ. ಈಗ 50 ಪ್ಲೀಸ್ ನನಗೋಸ್ಕರ ಕೊಡಿ. ಇಲ್ಲ, ನಮ್ಮ ಕ್ಲಾರಿಟಿ 50 ಲಕ್ಷ ಅನ್ನುವಂಥದ್ದು ಯಾವ ಪ್ರಸ್ತಾಪ ಆಯ್ತು ಅಂತ ಕೇಳಿ. ಅಲ್ಲ, ಅವ್ರು ನೀವು ಮಾಡಿರುವಂತ ಆರೋಪಕ್ಕೆಲ್ಲಗೂ ಕೂಡ ನಿಮ್ಮ ಹತ್ರ ದಾಖಲೆ ಇದೆ ಅಂತ ನೀವು ಹೇಳ್ತಿದ್ದೀರಾ. ಅದನ್ನ ಎಲ್ಲಿ ಸಬ್ಮಿಟ್ ಮಾಡ್ತೀರಾ ದಾಖಲೆ ಕಣ್ಣ? ಈಗ ನಮ್ಮ ಚಾನೆಲ್ಗಳಲ್ಲೇ ಬರುತ್ತೆ. ನಾನೇ ಬಾಲಕ ಕೇಳಿಸ್ಕೊಳ್ಳಿ. ಬಾಲಕ ಹೇಳಿ ಒಂದ್ ನಿಮಿಷ, ದಯವಿಟ್ಟು ಒಂದ್ ನಿಮಿಷ. ಬಾಲಕ ಗೌರವಿತವಾಗಿ ಯಾಕಂತಂದ್ರೆ ಸಹನೆ ಕಳ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಸತ್ಯದ ತಲೆ ಮೇಲೆ ಸುಳ್ಳು ಹೇಳ್ತಾನವನು 50 ಲಕ್ಷ ವಿಚಾರನ ಪ್ರಸ್ತಾಪ ಮಾಡಿದ್ ಯಾವಾಗ ಕೇಳಿ? ಫೋನ್ ಅಲ್ಲ, ಮುಖಾಮುಖಿಯಾಗ ಕೇಳಿ ಅದನ್ನ. ಅಲ್ಲಲ್ಲ, ಈಗ ಸೌಜನ್ಯ ಪ್ರಕರಣವಾಗಿ ವಿಡಿಯೋ ಮಾಡೋದಕ್ಕೆ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ನೀವು ಹೇಳಿದಿರಲ್ವಾ? ಅವ್ರದೇ ಚಾನಲ್ ಅಲ್ಲಿ ನನಗೆ ಆಫರ್ ಮಾಡಿದ್ರು ಅಂತ ಹೇಳಿದಾರಲ್ವಾ? ಯೂಟ್ಯೂಬರ್ ಯಾರು? ಮತ್ತೆ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಕೇಳಿ. ಡಿಲೀಟ್ ಅದು ಕೋರ್ಟ್ ಆರ್ಡರ್ ಇಂದ ಬ್ಲಾಕ್ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಿದ್ದಾರೆ ಅವರು. ಆ ಯೂಟ್ಯೂಬರ್ ಯಾರು ಕೇಳಿ. ನಿನಗೆ ಕೇಳಿಸ್ಕೊಳ್ಳೋ ಯೋಗ್ಯ. ಯೂಟ್ಯೂಬ್ ಅಂದ್ರೆ ಏನೋ ಗೊತ್ತು ನಿನ್ಗೆ? ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಾ? ನಾನು
ನೀನು ನನ್ನನ್ನ ವಿಡಿಯೋ ಡಿಲೀಟ್ ಮಾಡಿ ಯಾಕೆ ಮಾಡಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲೋ, ಅದನ್ನ ಯಾರು ಕೋರ್ಟ್ ನಿಂದ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ. ಅವ್ರನ್ನ ಹೋಗಿ ನೀನ್ ಪ್ರಶ್ನೆ ಮಾಡ್ತೀಯ ಯಾಕೆ ಬ್ಲಾಕ್ ಮಾಡ್ಸಿದೀರಾ ಅಂತ. ಈಗ ನನ್ನ ಒಂದು ಪ್ರಶ್ನೆ 50 ಲಕ್ಷದ ಬಟ್ಟೆ 50 ಲಕ್ಷದ ಬಟ್ಟೆ ಅಂಗಡಿ 50 ಲಕ್ಷದ ಬಟ್ಟೆ ಅಂಗಡಿ ಅಂತ ನಾನು ಹೇಳ್ತಾ ಇದೀನಿ ಅಂತ ಹೇಳಿದಲ್ಲ ನೀನು. ನಾನು ಫೋನ್ ಅಲ್ಲಿ ಹೇಳಿದಿನ ಮುಖಾಮುಖಿಯಾಗಿ ಹೇಳಿದಿನ ನಿಂಗೆ? ಯಾವಾಗ ಹೇಳಿರೋದು? ಯಾವಾಗ ಹೇಳಿರೋದು ನನಗೆ ಮುಖಾಮುಖಿಯಾಗಿ? ಯಾವಾಗ ಹೇಳಿರೋದು? ಯಾವಾಗ ಹೇಳಿರೋದು ಮುಖಾಮುಖಿಯಾಗಿ? ಬಟ್ಟೆ ಅಂಗಡಿ ಓಪನ್ ಬಂದಾಗ್ಲೇ. ನಾನು ಬಟ್ಟೆ ಅಂಗಡಿ ಓಪನಿಂಗ್ ದಿನ ಈ ದೊಡ್ಡ ಮನುಷ್ಯನ ಹತ್ರ ನಾನು ಸುಮಂತ್ ಅವ್ರ ಈಗ ಕೊನೆಯದಾಗಿ ಈಗ ಇಬ್ರು ಕೂಡ ಮುಖಾಮುಖಿಯಾಗಿ ದಾಖಲೆ ಸಮೇತ ಕೂತ್ಕೊಂಡ್ರೆ ಒಂದಷ್ಟು ಕ್ಲಾರಿಟಿ ಸಿಗತ್ತೆ ಅಲ್ವಾ? ಸೊ ಈಗ ನಮ್ಮ ಚಾನಲ್ ಅಲ್ಲೇ ನಾನೇ ಮಾತಾಡಿಸ್ತೀನಿ. ಯಾವಾಗ ಸಿಗ್ಬೋದು? ಯಾಕಂದ್ರೆ ಇದು ತುಂಬಾ ರಾಜ್ಯದ ಜನ ಎಲ್ಲ ನೋಡ್ತಿದ್ದಾರೆ ಈಗ. ಯಾವಾಗ ಎಲ್ಲಿ ಯಾವಾಗ ಸಿಗ್ಬೋದು ಅಂತ ಹೇಳಿ ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಇಬ್ಬರನ್ನು ಕೂಡ ಮಾತಾಡ್ತೀನಿ. ಯಾಕಂದ್ರೆ ಈಗ ಮತ್ತೆ ಹೇಳಿ ಮತ್ತೆ ತಪ್ಪಿಸ್ಕೊಂಡ್ರೆ ಅದು ನಿಮ್ಮ ಮೇಲೆ ತಪ್ಪು ಬರತ್ತಲ್ವಾ ಸರ್? ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ಯಾವಾಗ ಬರ್ಬೋದು ಹೇಳಿ, ನಾನೇ ಮಾತಾಡ್ತೀನಿ. ಯಾವಾಗ ಬರ್ಬೋದು ಹೇಳಿ. ಈ ಚಂದನಗೌಡ್ರು ಆಲೆ ಸುಳ್ಳು ಹೇಳ್ತಾರ. ನಾನು ಇನ್ನೊಂದ್ ಕರ್ದೇ ಇಲ್ಲ ಅಂತ ತಾಯಿ ಚಾಮುಂಡೇಶ್ವರಿ ಮೇಲೆ ಇವ್ರು ಫೋನ್ ಮಾಡಿ ಕರ್ದಿಲ್ಲ ಅಂತ ಇಕ್ಸ್ಬಿಡಿ. ಸುಮಂತ್ ಅವ್ರ ಈಗ ನೀವ್ ಯಾವಾಗ ಅವೈಲೇಬಲ್ ಇರ್ತಾರೆ ಹೇಳಿ? ಯಾಕಂದ್ರೆ ಇದು ರಾಜ್ಯದ ಜನ ಎಲ್ಲ ನೋಡ್ತಿದ್ರೆ ಯಾವ ದಿನ? ನಾಳೆ ಇಲ್ಲ ನಾಳಿದ್ದು ಸರ್. ಈಗ ಸಂಜೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ನಾಳೆ ಎಲ್ಲ ನಾಡಿದ್ದು. ಓಕೆ ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು ಸುಮಂತ್ ಅವರೇ, ಟಿವಿ ನೈನ್ ಜೊತೆ ಮಾತಾಡೋದಕ್ಕೆ. ಓಕೆ. ಸೊ ಇದಿಷ್ಟು ಕೂಡ ಸುಮಂತ್ ಗೌಡ್ರು ಜೊತೆಗೆ ಚಂದನ್ ಗೌಡ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್. ಅವರ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಇದೆ. ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ನಾನು ನೇರವಾಗಿ ಸಿಗ್ತೀನಿ ಅನ್ನುವಂಥ ಮಾತನ್ನ ಸ್ವತಃ ಸುಮಂತ್ ಅವರೇ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ನೋಡೋಣ ಸುಮಂತ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಅವೈಲೇಬಲ್ ಇರ್ತಾರಾ, ಸಂಬಂಧಪಟ್ಟಂಥ ದಾಖಲೆಯನ್ನು ಒದಗಿಸ್ತಾರಾ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪ್ಪ ಭಜನೆ, ಟಿವಿ 9 ಬೆಂಗಳೂರು.